ಅಕ್ಕ ಬಾವಾ ಪ್ರದಕ್ಷಿಣೆ ಹಾಕೊಂಡ್ ಬರೋಣವಾ? ಜಾನ್ವಿ, ನೀವು ಪ್ರದಕ್ಷಿಣೆ ಹಾಕೊಂಡು ಬನ್ನಿ. ನಾನು ನಿಮ್ಮ ಅಕ್ಕನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಏನ್ ಬಾವಾ, ಈ ಮಾತನ್ನ ನಾನ್ ಕೇಳೋದ್ರಲ್ಲಿ ಒಂದ್ ಅರ್ಥ ಇದೆ. ನೀವಿಬ್ರು ಮನೇಲಿ ಒಟ್ಟಿಗೆ ತಾನೇ ಇರ್ತೀರಾ? ಅಲ್ಲಿ ಮಾತಾಡ್ಕೋಬಹುದಲ್ವಾ? ಇಲ್ಲೇ ಮಾತಾಡ್ಬೇಕಾ ನೀವು? ಹೌದು, ಇಲ್ಲೇ ಮಾತಾಡ್ಬೇಕು. ಮನೇಲಿ ಮಾತಾಡಿದ್ರೆ ಅದು ಬರೀ ಸಂಸಾರದ ಮಾತಾಗತ್ತೆ. ಅದೇ ಇಂಥ ಪವಿತ್ರ ಜಾಗದಲ್ಲಿ ಮಾತಾಡಿದ್ರೆ ಅದು ಪ್ರೀತಿ ಮಾತಾಗತ್ತೆ. ಅದೇಗ್ ಬಾವಾ? ಎಲ್ ಮಾತಾಡಿದ್ರು, ಹೇಗ್ ಮಾತಾಡಿದ್ರು ಮಾತು ಮಾತೆ ತಾನೆ. ನೋ, ಮಾತು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಮಾತು ಅಂದ್ರೆ ಮಾತು ಅನ್ಕೊಂಡಿದೀನಿ. ಅಯ್ಯೋ ದಡ್ಡಿ, ಅದಕ್ಕೆ ತುಂಬಾ ಅರ್ಥಗಳಿವೆ. ಆಡಿದರೆ ಮಾತಾಗತ್ತೆ, ಆಡದೇ ಇದ್ರೆ ಮೌನ ಆಗತ್ತೆ, ಬರೆದ್ರೆ ಬರವಣಿಗೆ ಆಗತ್ತೆ, ಟೈಪ್ ಮಾಡಿದ್ರೆ ಸಂದೇಶ ಆಗತ್ತೆ, ಪೂಜಿಸಿದ್ರೆ ದೇವರಾಗತ್ತೆ, ಆರಾಧಿಸಿದ್ರೆ ಪ್ರೀತಿ ಆಗತ್ತೆ, ಬಿಡಿಸಿದ್ರೆ ಚಿತ್ರ ಆಗತ್ತೆ, ಹಾಡಿದ್ರೆ ಹಾಡಾಗತ್ತೆ, ಫೀಲ್ ಮಾಡಿದ್ರೆ ಅಪ್ಪಾ ಸಾಕು ಬಾವಾ, ಮಾತಿಗೆ ಇಷ್ಟೆಲ್ಲ ಅರ್ಥ ಇದ್ಯಾ? ಹೌದು. ಮತ್ತೆ ಇದೆಲ್ಲ ನಿಂಗೆ ಈಗ ಅರ್ಥ ಆಗಲ್ಲ, ಮುಂದೆ ಎಲ್ಲೋ ಒಂದಿನ ಅರ್ಥ ಆಗತ್ತೆ. ಅಲ್ಲ ಭಾವ, ನೀವೇನ್ ಬಿಸ್ನೆಸ್ ಮ್ಯಾನೋ ಇಲ್ಲ ಫಿಲಾಸಫರಾ? ಇಷ್ಟೆಲ್ಲ ಹೇಗ್ ತಿಳ್ಕೊಂಡ್ರಿ? ಅದಾ ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ದೆ, ಆಗ ತಿಳ್ಕೊಂಡೆ. ಓ ಹಾ, ಅದ್ ಸರಿ. ಈಗ ನಿಮ್ ಮಾತನ್ನ ಹೇಗ್ ವ್ಯಕ್ತಪಡಿಸ್ತೀರಾ? ಹಾಡ್ತೀರಾ, ಆಡ್ತೀರಾ, ಬರೀತೀರಾ, ಟೈಪ್ ಮಾಡ್ತೀರಾ, ಬಿಡಿಸ್ತೀರಾ, ಪೂಜಿಸ್ತೀರಾ ಅಥವಾ ಆರಾಧಿಸ್ತೀರಾ? ನಾನ್ ಹೇಗೋ ಮಾತಾಡ್ತೀನಿ, ನೀನ್ ಹೋಗಮ್ಮ. ಸರಿ ಸರಿ, ನೀವಿಬ್ರು ಆರಾಮಾಗಿ ಮಾತಾಡಿ, ನಾವಿಬ್ರು ಹೋಗಿ ಪ್ರದಕ್ಷಿಣೆ ಹಾಕೊಂಡ್ ಬರ್ತೀವಿ, ಸರಿನಾ? ಜಾನು, ನಾನು ಬರ್ತೀನಿ. ಅಕ್ಕ, ಬಾವ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರು ತಾನೆ? ನೀವಿಬ್ರು ಮೊದ್ಲು ಮಾತಾಡಿ, ಆಮೇಲೆ ಬೇಕಾದ್ರೆ ಪ್ರದಕ್ಷಿಣೆ ಹಾಕೋರಂತೆ, ಸರಿನಾ? ಬಾಸೋನಲ್ಲಿ ಹೋಗೋಣ. ನಮಸ್ಕಾರ ಮಾಡ್ಕೊಳ್ಳಿ, ಮಂಗಳಾರತಿ ತಗೊಳ್ಳಿ. ಮಂಗಳಕರ ನೀರಾಜನಾಂಚ ಸಂದರ್ಶಯಾಮಿ. ಎಲ್ಲರೂ ನಮಸ್ಕಾರ ಮಾಡ್ಕೊಟ್ರಪ್ಪ. ರಕ್ಷಾಂಧಾರಯಾಮಿ ನಮಸ್ಕರಾಮಿ ನಮಸ್ಕೃತ್ಯ. ರಾಯರೇ, ಇಲ್ಲಿಗೆ ಪೂಜೆ ಸಮಾಪ್ತಿ ಆಗುತ್ತೆ. ನಮಸ್ಕಾರ ಮಾಡ್ಕೊಳ್ಳಿ. ತ್ರಿಲೋಚನ, ಒಂದ್ ನಿಮಿಷ ನಾನು ಬರ್ತೀನಿ. ನೀನ್ ಇಲ್ಲಿ ನೋಡ್ತಾ ಇರು, ಪ್ರಸಾದ ತಗೋ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅವಾಗಿಂದ? ಎಲ್ಲ ನಿನ್ಗೆ ಹೇಳ್ಬಿಟ್ಟೆ ಮಾಡ್ಬೇಕಾ? ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿದ್ನಲ್ಲ. ದೇವ್ರೆ, ವೀರ್ ನನಗೆ ಸಿಗ್ಬೇಕು. ಆದಷ್ಟು ಬೇಗ ಅವ್ನು ನನಗೆ ಸಿಗೋ ಹಾಗೆ ಮಾಡು. ಇವರಿಬ್ರು ಏನ್ ಮಾಡ್ತಿದ್ದಾರೆ ಇಲ್ಲಿ? ಮಾಮ್, ಒಂದ್ ನಿಮಿಷ ಬರ್ತೀನಿ. ಬೇಬಿ, ಕರ್ಮ. ಈ ಅಪ್ಪ ಮಗಳಿಗೆ ಏನಾಗಿದೆ? ಆವಾಗಿಂದ ಒಬ್ರಲ್ಲ ಒಬ್ರು ಹೋಗ್ತಾನೆ ಇದ್ದಾರೆ. ಇವರಿಬ್ರು ಕಡೆಯಿಂದ ನನಗ್ ತಲೆ ಕೆಟ್ಟು ಹೋಗ್ತಾ ಇದೆ. ಬನ್ನಿ ಗುರುಗಳೇ, ಹೋಗೋಣ. ಸರಿಮ್ಮ.
ಏನೋ ಮಾತಾಡ್ಬೇಕು ಅಂತ ಹೇಳಿ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಅದೇನು ಅಂತ ಹೇಳಿ. ಭೈರವಿ ಅವರೇ, ನಾನು ಇಷ್ಟೊತ್ತು ನಗ್ನಗ್ತಾ ಮಾತಾಡ್ತಾ ಇದ್ದಿದ್ದು ಜಾನ್ವಿ ಅವರು ನಮ್ಮ ಮೇಲೆ ಡೌಟ್ ಪಡಬಾರ್ದು ಅಂತ. ನಿಜ ಹೇಳಬೇಕು ಅಂದ್ರೆ ನಿಮ್ಮ ಹಾಗೆ ನನ್ನ ಮನ್ಸಿಗೂ ಬೇಜಾರಾಗಿದೆ. ಆದರೆ ಅದು ನಿಮ್ಮಿಂದ ಆಗ್ತಿರೋ ಬೇಜಾರಲ್ಲ. ನೀವು ಬೇಜಾರಾಗ್ತಿರೋದು ನೋಡಿ ಬೇಜಾರಾಗ್ತಿರೋದು. ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ವಲ್ಲ. ನಾನು ಇಷ್ಟೊತ್ತು ಜಾನ್ವಿಯವ್ರ ಮುಂದೆ ನಾಟಕ ಆಡಿದ ಹಾಗೆ ನೀವು ನನ್ನ ಮುಂದೆ ನಾಟಕ ಆಡಬೇಡಿ. ನಿಮ್ಗೆ ಬೇಜಾರಾಗಿದೆ. ಯಾಕಾಗಿದೆ, ಯಾರಿಂದ ಆಗಿದೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಮ್ಗೆ ಭವಾನಿ ಅತ್ಗೆ ಮೇಲೆ ಸ್ಪೆಷಲ್ ಪ್ರೀತಿ ಇದೆ. ನಾನು ನಮ್ಮಣ್ಣ ಹೇಗಿದ್ದೀವೋ ಹಾಗೆ ನೀವು ಮತ್ತೆ ನಮ್ಮತ್ಗೆ ಒಂದೊಳ್ಳೆ ಬಾಂಡಿಂಗ್ ಇದೆ. ಅದು ನಂಗೆ ಸಂತೋಷನೇ. ಆದ್ರೆ ಅವ್ರ ವಿಚಾರವಾಗಿ ನೀವು ಆಗಾಗ ಎಲ್ರ ಹತ್ರ ಜಗಳಕ್ಕೆ ಹೋಗೋದು, ಟೆನ್ಷನ್ ಮಾಡ್ಕೊಳ್ಳೋದು, ಇಮೋಷನಲ್ ಆಗೋದು, ಹರ್ಟ್ ಆಗೋದು, ಒಳೊಳಗೆ ಕೊರಗೋದು, ಅದೆಲ್ಲ ನಂಗೆ ನೋಡಕ್ಕಾಗಲ್ಲ. ಇದರಿಂದ ನೀವು ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದ್ದೀರಾ. ಯಾವಾಗ ನೋಡಿದ್ರು ತುಂಬಾ ಯೋಚನೆ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ನೋವಲ್ಲೇ ಇರ್ತೀರಾ. ಇದೆಲ್ಲ ನೋಡಿ ನಂಗೆ ಭಯ ಶುರುವಾಗಿದೆ. ಭಯನಾ? ಹೌದು. ಮನೇಲಿ ನಡೀತಿರೋ ಮನಸ್ತಾಪಗಳಿಂದ ಬೇಜಾರು ಮಾಡ್ಕೊಂಡು ಎಲ್ಲಿ ಮನೆ ಬಿಟ್ಟು ನನ್ನಿಂದ ದೂರ ಹೋಗ್ಬಿಡ್ತೀರಾ ಅನ್ನೋ ಭಯ ಶುರುವಾಗ್ಬಿಟ್ಟಿದೆ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಮನೇಲಿ ಏನೇ ನಡೆದ್ರು ಅದನ್ನ ನೀವು ಮನ್ಸಿಗೆ ತಗೋಬೇಡಿ. ನನಗೆ ನೀವು ಮುಖ್ಯ, ನಿಮ್ಮ ಪ್ರೀತಿ ಮುಖ್ಯ.